ಪೆಟ್ರೋಲ್ ಹಾಗೆ ಡೀಸೆಲ್ಗಳ ಬೆಲೆ ಏರಿಕೆಯ ಬೆನ್ನಲ್ಲೇ ಇದೀಗ ಪೋಷಕರಿಗೆ ಶಾಲಾ ವಾಹನಗಳ ಶುಲ್ಕದ ಹೆಚ್ಚಳದ ಶಾಕ್ ಎದುರಾಗಿರುವಂಥದ್ದು. ಶೇಕಡ 10ರಷ್ಟು ಶುಲ್ಕವನ್ನು ಹೆಚ್ಚಿಸುವುದಕ್ಕೆ ಚಿಂತನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಮುಂದಿನ ವಾರದಿಂದಲೇ ಖಾಸಗಿ ಶಾಲೆಗಳು ಪುನರಾರಂಭ ಆಗ್ತಾ ಇದ್ದಾವೆ. ಹೀಗಾಗಿ ಶುಲ್ಕವನ್ನು ಹೆಚ್ಚಿಸೋದಕ್ಕೆ ಮುಂದಾಗಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಈಗಾಗಲೇ ಕೆಲವು ಶಾಲೆಗಳಲ್ಲಿ ವಾಹನದ ಶುಲ್ಕ ಹೆಚ್ಚಳ ಕೂಡ ಆಗೋಗಿದೆ ಅನ್ನೋ ಮಾಹಿತಿ ಕೂಡ ಇದೆ. ವಾರ್ಷಿಕ ಶುಲ್ಕವನ್ನು ವಸೂಲಿ ಮಾಡ್ತಾರೆ ಖಾಸಗಿ ಶಾಲೆಗಳ ವಾಹನಗಳಿಗೆ. ಈಗ ಅದರಲ್ಲಿ 10% ಹೆಚ್ಚಳ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದರಿಂದ ಪೋಷಕರಿಗೆ ಮತ್ತಷ್ಟು ಹೊರೆ ಆಗುತ್ತೆ ಅನ್ನೋದು ಮಾಹಿತಿ. ನಮ್ಮ ಪ್ರತಿನಿಧಿ ಭರತ್ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ ನ್ಯೂಸ್ ರೂಮ್ನಿಂದ. ಭರತ್, ಒಂದು ಕಡೆಗೆ ಗ್ರಾಹಕರಿಗೆ ಪೆಟ್ರೋಲ್ ಹೊರೆ, ಡೀಸೆಲ್ ಹೊರೆ ಆಗ್ತಾ ಇದೆ ಈಗಾಗಲೇ. ಇದರ ಬೆನ್ನಲ್ಲೇ ಪೋಷಕರಿಗೆ ಅವರು ತಮ್ಮ ವಾಹನಗಳಿಗೂ ಹಾಕಿಸ್ಬೇಕು, ಜೊತೆಗೆ ಶಾಲಾ ವಾಹನಗಳಿಗೂ ಕೊಡಬೇಕು. ಇಲ್ಲೂ ಕೂಡ 10% ಹೆಚ್ಚಳ ಮಾಡ್ತಾರೆ ಅನ್ನುವ ಮಾಹಿತಿ ಇರುವಂಥದ್ದು. ಭರತ್, ನವೀನ್, ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯ ಒಂದು ಎಫೆಕ್ಟ್ ಈಗ ದೇಶಾದ್ಯಂತ ಇರುವಂತಹ ವಾಹನ ಸವಾರರಿಗೆ ತಡ್ತಾ ಇದೆ. ಮತ್ತೊಂದು ಕಡೆ ಖಾಸಗಿ ಸಾರಿಗೆಯ ಒಕ್ಕೂಟದವರು ಕೂಡ ಈಗ 20% ನಾವು ದರ ಏರಿಕೆಯನ್ನು, ಟಿಕೆಟ್ ದರವನ್ನು ಏರಿಕೆ ಮಾಡ್ತೀವಿ ಅಂತೇಳಿ ಈಗ ಒಂದು ಸಂದೇಶವನ್ನು ಕೂಡ ಈಗ ರವಾನೆ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಈಗ ಶಾಲಾ ವಾಹನಗಳ ಒಂದು ಶುಲ್ಕವನ್ನು ಕೂಡ ಈಗ ಹೆಚ್ಚಿಸೋದಕ್ಕೆ ಶಾಲಾ ವಾಹನಗಳ ಒಂದು ಸಂಘಟನೆಯವರು, ಅಂದರೆ ವಾಹನ ಸಂಘಟನೆಯವರು ಕೂಡ ಈಗ ನಿರ್ಧಾರ ಮಾಡಿರುವಂಥದ್ದು. ಅಂದರೆ ಇಲ್ಲಿ ಎರಡು ರೀತಿಯಾಗಿ ಶಾಲಾ ವಾಹನಗಳು ವರ್ಕ್ ಮಾಡುತ್ತೆ. ಒಂದು, ಶಾಲಾ ಆಡಳಿತ ಮಂಡಳಿಯವರೇ ಖಾಸಗಿಯಾಗಿ ಬಸ್ಗಳನ್ನು ಇಟ್ಕೊಂಡು ನಿಯಂತ್ರಣ ಮಾಡ್ತಾರೆ. ಮತ್ತೊಂದು ಕಡೆ ಖಾಸಗಿ ಚಾಲಕರನ್ನು ಬಳಸ್ಕೊಂಡು ಶಾಲಾ ವಾಹನಗಳ ಸೇವೆಯನ್ನು ಕೊಡ್ತಾರೆ. ಎರಡು ರೀತಿಯಾಗಿ ಇಲ್ಲಿ ವರ್ಕ್ ಆಗ್ತಾ ಇರುತ್ತೆ. ಈಗ ಎರಡು ರೀತಿಯಲ್ಲಿ ಕೂಡ ವರ್ಕ್ ಆಗ್ತಾ ಇರೋದ್ರಿಂದ ಖಾಸಗಿ ಶಾಲಾ ಸಂಘಟನೆಯವರೀಗ 10% ದರ ಏರಿಕೆ ಮಾಡೋದಕ್ಕೆ ಈಗ ನಿರ್ಧಾರ ಮಾಡಿದೆ. ಅಂದರೆ ಈಗ ಮುಂದಿನ ವಾರದಿಂದ ಬಹುಶಃ ರಾಜ್ಯಾದ್ಯಂತ ಬಹುತೇಕ ಶಾಲೆಗಳು ಕೂಡ ಓಪನ್ ಆಗ್ತಾ ಇದೆ. ಸೊ ಈ ಒಂದು ಸಂದರ್ಭದಲ್ಲಿ ಈಗಾಗಲೇ ವಾರ್ಷಿಕ ಒಂದು ಶುಲ್ಕವನ್ನು ಪಾವತಿ ಮಾಡಿರ್ತಾರೆ. ಪಠ್ಯಪುಸ್ತಕಗಳಿಗೆ ನೋಟ್ಬುಕ್ ಜೊತೆಗೆ ಸಮವಸ್ತ್ರ ಸೇರಿ ಈಗಾಗಲೇ ವಾರ್ಷಿಕ ಒಂದು ಶುಲ್ಕವನ್ನು ಈಗಾಗಲೇ ಪೋಷಕರು ಪಾವತಿ ಮಾಡಿರ್ತಾರೆ. ಈ ಹಂತದಲ್ಲಿ ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಯಿತು ಅಂತೇಳಿ ಅದರ ಒಂದು ಎಫೆಕ್ಟ್ ಆಗಿ ಈಗ ಶಾಲಾ ವಾಹನಗಳ ಒಂದು ಬೆಲೆ ಏರಿಕೆಯಲ್ಲಿ ಮಾಡೋದಕ್ಕೆ ಈಗ ಮುಂದಾಗಿರುವಂಥದ್ದು. ಅಂದರೆ ಮುಂದಿನ ತಿಂಗಳಿನಿಂದ ಈ ಒಂದು ದರ ಏರಿಕೆ ಏನು ಮಾಡಬೇಕು ಅಂದ್ಕೊಂಡಿದ್ದಾರೆ ಈಗ 10%, ಅದನ್ನು ಮುಂದಿನ ತಿಂಗಳಿನಿಂದ ನಾವು ಸಂಗ್ರಹಣೆ ಮಾಡ್ತೀವಿ. ಆದರೆ ದರ ಏರಿಕೆಯನ್ನು ಈ ಕ್ಷಣದಿಂದನೇ ಮಾಡ್ತೀವಿ ಅಂತೇಳಿ ಈಗ ಖಾಸಗಿ ಶಾಲಾ ಚಾಲಕರ ಅಥವಾ ಮಾಲೀಕರ ಒಂದು ಒಕ್ಕೂಟ ಏನಿದೆ ಅದು ನಿರ್ಧಾರಕ್ಕೆ ಬಂದಿರುವಂಥದ್ದು. ಅಂದರೆ ನಾನು ಈಗಾಗಲೇ ಹೇಳ್ತಾ ಇದ್ದೆ, ಎರಡು ರೀತಿಯಾಗಿ ಶಾಲಾ ವಾಹನಗಳ ಒಂದು ನಿರ್ವಹಣೆ ನಡೀತಾ ಇರುತ್ತೆ. ಒಂದು, ಶಾಲಾ ಆಡಳಿತ ಮಂಡಳಿಯವರೇ ಖುದ್ದಾಗಿ ಖಾಸಗಿ ಅಂದರೆ ಬಸ್ಗಳನ್ನು ಇಟ್ಕೊಂಡು ನಿಯಂತ್ರಣ ಮಾಡ್ತಾ ಇರ್ತಾರೆ. ಮತ್ತೊಂದು ಕಡೆ ಹೊರಗಿನ ಚಾಲಕರನ್ನ, ಹೊರಗಿನ ವಾಹನಗಳನ್ನು ತಮ್ಮ ಶಾಲೆಯ ಜೊತೆಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡು ಸೇವೆಯನ್ನು ಕೂಡ ಕೊಡ್ತಾ ಇರ್ತಾರೆ. ಹಾಗಾಗಿ ಈಗ ಶಾಲಾ ವಾಹನಗಳನ್ನು ನಿಯಂತ್ರಣ ಮಾಡುವಂತಹ ಶಾಲಾ ಚಾಲಕರು ಅಥವಾ ಮಾಲೀಕರು ಏನಿರ್ತಾರೆ ಅವರೀಗ 10% ದರ ಏರಿಕೆ ಮಾಡೋದಕ್ಕೆ ಈಗ ನಿರ್ಧಾರ ಮಾಡಿರುವಂಥದ್ದು. ಈಗಾಗಲೇ ನಾವು ದರ ಏರಿಕೆಯನ್ನು ಮಾಡಿದ್ದೇವೆ. ಅದನ್ನು ಮುಂದಿನ ತಿಂಗಳಿನ, ಅಂದರೆ ತಿಂಗಳು ಕೂಡ ಶಾಲಾ ವಾಹನ ಶುಲ್ಕವನ್ನು ಸಂಗ್ರಹಣೆ ಮಾಡ್ತಾರೆ ಪೋಷಕರಿಂದ. ಸೊ ಹಾಗಾಗಿ ಮುಂದಿನ ತಿಂಗಳು ಏನು ಸಂಗ್ರಹಣೆ ಮಾಡ್ತಾರೆ ಶಾಲಾ ವಾಹನದ ಒಂದು ಶುಲ್ಕ, ಅದರಲ್ಲಿ ಏರಿಕೆ 10% ಏರಿಕೆ ಅಂತ ಏನು ಡಿಸೈಡ್ ಮಾಡಿದ್ದಾರೆ ಅದನ್ನು ನಾವು ತೆಗೆದುಕೊಳ್ತೀವಿ ಅಂತೇಳಿ ಒಂದು ಮಾಹಿತಿಯನ್ನು ಕೂಡ ಈಗ ರವಾನೆ ಮಾಡಿರುವಂಥದ್ದು. ಮತ್ತೊಂದು ಕಡೆ ವಾರ್ಷಿಕವಾಗಿ ಶುಲ್ಕವನ್ನು ಪಾವತಿ ಮಾಡುವಂತಹ ಒಂದು ವರ್ಗ ಕೂಡ ಇದೆ. ಹಾಗಾಗಿ ಅವರು ಕೂಡ ದೊಡ್ಡ ಮಟ್ಟದ ಒಂದು ಹೊರೆ ಆಗುವಂತಹ ಎಲ್ಲ ಸಾಧ್ಯತೆ ಕೂಡ ಈಗ ಇರುವಂಥದ್ದು. ಅಂದರೆ ಒಂದು ಕಡೆ ಖಾಸಗಿ ವಾಹನಗಳು, ಖಾಸಗಿ ಬಸ್ ಶುಲ್ಕ ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ಖಾಸಗಿ ಶಾಲೆಗಳಲ್ಲಿ ಖಾಸಗಿ ವಾಹನಗಳಾಗಿ ವರ್ಕ್ ಮಾಡ್ತಾ ಇದ್ದೇವೆ. ಅಂದರೆ ವಿದ್ಯಾರ್ಥಿಗಳನ್ನು ಮನೆಯಿಂದ ಹೋಗಿ ವಿದ್ಯಾರ್ಥಿಗಳನ್ನು ಶಾಲೆಗೆ ಕರೆದುಕೊಂಡು ಬಂದು ಬಿಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇರ್ತಾರೆ. ಅವರು ಕೂಡ ಈಗ 10% ಏರಿಕೆ ಮಾಡೋದಕ್ಕೆ ಈಗ ನಿರ್ಧಾರವಾಗಿರುವಂಥದ್ದು. ಅಂದರೆ ಒಟ್ಟಾರೆ ವಾಹನ ಸವಾರರಿಗೆ ಒಂದು ರೀತಿಯಾಗಿ ಹೊರೆ ಆಗ್ತಾ ಇದ್ರೆ ಈಗ ಇದರ ಒಂದು ಎಫೆಕ್ಟ್ ಈಗ ಪೋಷಕರಿಗೂ ಕೂಡ ತಡ್ತಾ ಇರುವಂಥದ್ದು. ಅಂದರೆ ಒಂದು ಕಡೆ ಶಾಲೆಗೆ ಸ್ಕೂಲ್ ಫೀಸ್ ಕಟ್ಟಬೇಕು, ಸಮವಸ್ತ್ರ ಫೀಸ್ ಕಟ್ಟಬೇಕು, ನೋಟ್ಬುಕ್, ಪಠ್ಯಪುಸ್ತಕ, ಈ ರೀತಿಯಾಗಿ ಎಲ್ಲ ಫೀಸ್ಗಳನ್ನು ಕೂಡ ಕಟ್ಟಬೇಕು. ಇದರ ಜೊತೆಗೆ ಈಗ ಹೆಚ್ಚುವರಿಯಾಗಿ, ಅಂದರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏನು ಜಾಸ್ತಿ ಆಯಿತು ಅದರ ಒಂದು ಎಫೆಕ್ಟ್ ಈಗ ಶಾಲಾ ವಾಹನಗಳ ಒಂದು 10% ಏರಿಕೆ ಕೂಡ ಈಗ ಪೋಷಕರ ಮೇಲೆ ಹೊರೆ ಬಿದ್ದಂತಾಗಿದೆ. ನವೀನ್, ಥ್ಯಾಂಕ್ ಯು ಭರತ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.